ನಿಂಗೂ ಫ್ರೀ, ಅದ್ ಯಾರ್ಯಾರಿಗೂ ಫ್ರೀ, ಕಾಕಾ ಪಾಟೀಲ್ಗೂ ಫ್ರೀ, ನಿಮಗೂ ಫ್ರೀ ಅಂತಂದವ್ರಿಗೆ ಇವತ್ತು ಯಾಕೆ ಪರಿಷ್ಕರಣೆ ಮಾಡ್ತಾ ಇದ್ದೀರಾ? ಕೇಳ್ತೀನಿ, ಇವತ್ತು ಫ್ರೀ ಅಂತವ್ರು ಇವತ್ತು ಯಾಕೆ ನೀವು ಅನುಷ್ಠಾನ ಮಾಡ್ಬೇಕಾದಾಗ್ಲ ನಿಧಾನಕ್ಕೆ ಎಲ್ಲಾನು ಸರಿ ಆಯ್ತು, ಅದನ್ನ ಕೇಳೋಣ ಅವ್ರಿಗೆ. ಕಾಂಗ್ರೆಸ್ ಉತ್ತರ ಕೊಡ್ಲೇಬೇಕು ನೋಡಿ ಮೇಡಮ್, ಬಟ್ ಅದ್ ಸರಿ ಇಲ್ಲ ಅನ್ನೋರು. ನೀವು ಓದಲ್ಲಿ ಬಂದಲ್ಲಿ ಫ್ರೀ ಫ್ರೀ ಅಂತ ಹೇಳ್ಕೊಂಡು ನೀವೇ ಗೆಲ್ತಾ ಇದ್ದೀರಲ್ಲ, ಅದಕ್ಕೇನಂತೀರಾ? ಗ್ಯಾರಂಟಿಗಳು ಸರಿ ಇಲ್ಲ ನಾವು ರಾಜಕೀಯ ವ್ಯವಸ್ಥೆಯಲ್ಲಿ ಇರುವಂತದ್ದು ಗೆಲ್ಲುವಂತದ್ದು ಮಾನ ಇದಾಗುತ್ತೆ. ನೀವ್ ಹೆಂಗ್ ಇಂಪ್ಲಿಮೆಂಟ್ ಮಾಡ್ತೀರಾ ಅನ್ನೋದು ನಾನು ಆವಾಗ ಒಂದ್ ನಿಮಿಷ ಅವಾಗ ಇವ್ರು ಹೇಳಿದ್ದು ಕೇಂದ್ರ ಸರ್ಕಾರದಿಂದ 35,000 ಕೋಟಿ ಬರಬೇಕು ಅಂತ ಹೇಳ್ತಾರಲ್ಲ, ಇವರು ಲಾಸ್ಟ್ 3 ವರ್ಷದಲ್ಲಿ 8 ಲಕ್ಷ ಕೋಟಿ ಸಾಲ ಮಾಡಿದಾರಲ್ಲ, ಅದನ್ನ ಕಳೆದಿ ಮಿಕ್ಕಿದ್ದ ಲಕ್ಷಾಂತರ ಕೋಟಿ ಸಾಲದ್ದು ಯಾವ ಶಾಶ್ವತ ಯೋಜನೆ ಮಾಡಿದ್ದು? ಯಾವ ರಾಜ್ಯ ಸರ್ಕಾರ ಸಾಲದಲ್ಲಿಲ್ಲ ಅಂತ ಕೇಳ್ತಾರೆ ಅವರು. ದಯವಿಟ್ಟು ಪ್ರಶ್ನೆ ಮಾಡಿ, ಕ್ರಿಯೇಷನ್ ಯಾವುದು? ನೀವು ನಿಮ್ಮ ಶಾಶ್ವತ ಯೋಜನೆ ಯಾವುದು? ನೀವ್ ಹೇಳಿದಂತದ್ದಲ್ಲಿ ಯಾವ್ದು ಶಾಶ್ವತ ಯೋಜನೆ ಜನರಿಗೆ ತಲುಪದಂತದ್ದು? ಓನ್ಲಿ ಗ್ಯಾರಂಟಿ ಸಾಮಾಜಿಕ ಬದ್ಧತೆ. ನಿಮ್ದೇನ್ ಸರ್ ಗ್ಯಾರಂಟಿ ಅಲ್ಲ? ನಿಮ್ ಯೋಜನೆಗಳು ಹೇಳಿ. ಅವ್ರು ತಂದಿರೋ ಯೋಜನೆಗಳಿಗೆಲ್ಲ ಹೆಸರು ರಿಪ್ಲೇಸ್ ಮಾಡೋದು ನಿಮ್ದು ಯೋಜನೆ, ನಿಮ್ದು ಅದೇ ಕೆಲಸ. ನಾವು ಮಾಡ್ತಾ ಇರೋಂಥದ್ದನ್ನ ನಿಮ್ದು ಅದೇ ಉದ್ದಾರ. ದೇಶದಲ್ಲಿ ಇರುವಂತ ಹೈವೇಸ್ ಗಳನ್ನ ನೋಡ್ಕೋಬಹುದು. ಇವತ್ತು ಪ್ರತಿ ದಿನ 38 ಕಿಲೋಮೀಟರ್ ಹೈವೇಸ್ ಆಗ್ತಾ ಇದೆ. ಅವ್ರೇನ್ ಮಾಡಿದಂತದ್ದಾಗ್ಬೋದು, ಎಲೆಕ್ಟ್ರಿಫಿಕೇಶನ್ಸ್ ಆಗ್ಬೋದು. ಕೇಳ್ಬೇಕಾಗುತ್ತೆ ರೈತರಿಗೆ ಏನ್ ಮಾಡಿದ್ರು. ಈಗ ನೋಡಿ, ಅವರು ನಾವು 8 ಲಕ್ಷ ಕೋಟಿ ತಗೊಳ್ತೀನಿ. ಹೇಮಂತ್ ಸರ್ ಏನೋ ಹೇಳಕ್ ಬಂದ್ರು, ಪ್ಲೀಸ್ ಗೋ ಹೆಡ್ ಸರ್. ಅಲ್ಲ, ನಾನು ಹೇಳ್ತಾ ಇರೋದು ಗ್ಯಾರಂಟಿ ಸ್ಕೀಮ್ಗೆ ಏನು ಹಣ ಕೊಡ್ತಾ ಇದ್ದಾರೆ, ಇಟ್ ಇಸ್ ಅ ಸೋಷಿಯಲ್ ಸ್ಕೀಮ್. ಅದರಿಂದ ಅಸೆಟ್ ಕ್ರಿಯೇಟ್ ಆಗಲ್ಲ ಅನ್ಲೆಸ್ ಅಂಡ್ ಅಂಟಿಲ್ ನೀವು ಸರ್ಕಾರದವರು ಅಸೆಟ್ ಕ್ರಿಯೇಟ್ ಮಾಡಿದ್ರೆ. ನಾವು ಸಣ್ಣ ಉದಾಹರಣೆ ಕೊಟ್ಬಿಡ್ತೀನಿ. 67, 68, 70, 70ರ ದಶಕದಲ್ಲಿ ಡಾಕ್ಟರ್ ವಿ ಎಸ್ ಆಚಾರ್ಯ ಉಡುಪಿ ಮುನ್ಸಿಪಾಲಿಟಿ ಪ್ರೆಸಿಡೆಂಟ್ ಆಗಿದ್ರು. ಒಂದು ಸಣ್ಣ ಉದಾಹರಣೆಗೆ ಅವರು ಅಸೆಟ್ ಕ್ರಿಯೇಷನ್ ಮಾಡಬೇಕು ಅಂತ ಯಾರೊಬ್ರು ಹೇಳಿದಕ್ಕೆ ಇಲ್ಲಿ ಕಾಂಪ್ಲೆಕ್ಸ್ ಮಾಡಿದ್ರು, ಇಲ್ಲಿ ಬಸ್ ಸ್ಟ್ಯಾಂಡ್ ಮಾಡಿದ್ರು, ಇಲ್ಲಿ ಪಾರ್ಕ್ ಮಾಡಿದ್ರು. ಎಲ್ಲ ಮುನ್ಸಿಪಾಲಿಟಿ ಇದೆ, ಅದೆಲ್ಲ ಅಸೆಟ್ ಕ್ರಿಯೇಷನ್ ಆಯಿತು. ನಾನು ನಿಮಗೆ ಪ್ರತಿ ತಿಂಗಳು 5,000 ಕೊಡ್ತಿದ್ರೆ ಅಸೆಟ್ ಕ್ರಿಯೇಷನ್ ಆಗುತ್ತಾ? ಇಲ್ಲ. ಸೊ ಇದು ಸೋಷಿಯಲ್ ಸ್ಕೀಮ್. ಇದು ಜನಗಳನ್ನ ಮರಳು ಮಾಡಿ ಅವ್ರಿಗೆ ಒಂದು ಪ್ಲೀಸ್ ಮಾಡಿ ಆ ಟೈಮ್ ಕರೆಕ್ಟಾಗಿ ಓಟ್ ತೊಗೊಳಕ್ಕೋಸ್ಕರ ಮಾಡಿಬಿಟ್ರು. ಈಗ ಕಣ್ಕೊಂಡು ಬಿಡ್ತಾ ಇದ್ದಾರೆ, ಕೊಡೋಕ್ಕಾಗ್ತಾ ಇಲ್ಲ. ಅಲ್ಲೂ ದುಡ್ಡು ತಗೋ, ಇಲ್ಲೂ ದುಡ್ಡು ತಗೋ. ಆ್ಯಸ್ ರೀಸೆಂಟ್ಲಿ ಆ್ಯಸ್ 4 days ಬ್ಯಾಕ್ ರವಿಕುಮಾರ್ ಲೆಟರ್ ಬರೆದಿದ್ದಾರೆ, ಸುರೇಶ್ ಕುಮಾರ್ ಲೆಟರ್ ಬರೆದಿದ್ದಾರೆ. 5,000 ಕೋಟಿ ಏನಾಯಿತು ಅಷ್ಟು ಉತ್ತರ ಕೊಟ್ಬಿಡಿ ಸಾಕು. ನೀವು ಯಾರು ಔಟ್ ಗೋಯಿಂಗ್ ಚೀಫ್ ಮಿನಿಸ್ಟರ್ ಮಹೇಶ್ ಅವರೇ ಸರ್, ಏನಿಲ್ಲ, ಇವರ ಔಟ್ ಗೋಯಿಂಗ್ ಚೀಫ್ ಮಿನಿಸ್ಟರು ಒಳ್ಳೆ ಕೆಲಸ ಮಾಡಿದ್ದೀರ ಅಂತ ಎಲ್ಲರೂ ಹೇಳ್ತಾರೆ. ನಮ್ಮದೇ ಆದಂಥ ಒಂದು ಅಭಿಪ್ರಾಯ ಇದೆ. 5,000 ಕೋಟಿ ಏನಾಯಿತು? ಫ್ರೈಡೇ ಫೆಬ್ರವರಿ ಮತ್ತು ಮಾರ್ಚ್ 2 ತಿಂಗಳು ದುಡ್ಡು ಏನಾಯಿತು? ಉತ್ತರ ನಿರೀಕ್ಷೆ ಮಾಡೋಣ ಬಿಡಿ. ಮುಂಬರುವ ಸಿಎಂ ಇಂದ ಉತ್ತರ ನಿರೀಕ್ಷೆ ಮಾಡೋಣ. ಕಳೆದ ವರ್ಷ ಆಗಿದೆ ಮೇಡಮ್ ಅದು. ಅಲ್ಲ, ಈಗ ಸಿದ್ದರಾಮಯ್ಯ ಅವರು ಕೊಡ್ಲಿಲ್ಲ ಅಂದ್ರೆ ಈಗ ಅವ್ರ ಹತ್ರ ಉತ್ತರ ಈಗ ಇವತ್ತಿನ ಮುಖ್ಯಮಂತ್ರಿ ಏನ್ ಹೇಳ್ತಾರೆ ನೋಡೋಣ. ಲಾಸ್ಟ್ ಪಾಯಿಂಟ್ ಹೇಳ್ಬಿಡ್ತೀನಿ. ಸೊ ಗ್ಯಾರಂಟಿ ಕೊಟ್ಟಿದ್ದೀವಿ. ಇಟ್ ಈಸ್ ನಾಟ್ ಅಸೆಟ್ ಕ್ರಿಯೇಷನ್, ಇಟ್ ಈಸ್ ಓನ್ಲಿ ಎ ಲಯಬಿಲಿಟಿ. ನಾನು ಆರಂಭದಲ್ಲಿ ಒಂದು ಮಾತು ಹೇಳಿದೆ ಹೇಮಂತ್ ಸರ್. ಈಗ ಸೀನಿಯರ್ಸ್ಗಳಿಗೆ ಮನೆ ಹಾಕಬೇಕು ಅಂದ್ರೆ ಕಾಂಗ್ರೆಸ್ನಲ್ಲಿ ಒಂದು 2 ಕ್ಯಾಬಿನೆಟ್ ರೆಡಿ ಮಾಡ್ಬಿಡ್ಬೋದು. ಒಂದಲ್ಲ 34 ಸಾಕಾಗಲ್ಲ, 2 ಮಾಡ್ಬೋದು. ಅಷ್ಟು ಸೀನಿಯರ್ಸ್ ಇದ್ದಾರೆ. 63, 64 ಹೆಂಗ್ ಹ್ಯಾಂಡಲ್ ಮಾಡೋದು? ಅದೇ ಹೇಳಿದ್ದು 34 ಆಗಲ್ಲ. ಹೇಮಂತ್ ಅವ್ರು ಒಂದೇ ಒಂದು ವರ್ಡ್ ಹೇಳ್ಬಿಡ್ತೀನಿ. ಹೌದು, ಬಹಳ ಸಂತೋಷ, ಅಸೆಟ್ ಕ್ರಿಯೇಟ್ ಆಗಬೇಕು. ಕಾಂಗ್ರೆಸ್ ಪಕ್ಷ ಈ ದೇಶದಲ್ಲಿ ಏನೇನು ಅಸೆಟ್ ಕ್ರಿಯೇಟ್ ಆಗಿತ್ತು ಅದನ್ನ ಈಗಿನ ಪ್ರಧಾನಮಂತ್ರಿಗಳು ಯಾರಿಗೆ ಸೇಲ್ ಮಾಡ್ತಾ ಇದ್ದಾರೆ? ಯಾರಿಗೆ ಸೇಲ್ ಅಂದ್ರೆ ಅಸೆಟ್ ಈ ದೇಶದ ಸಂಪತ್ತಾಗಿರ್ಬೇಕು. ಯಾರೊಬ್ಬ ವ್ಯಕ್ತಿ ಪ್ರೈವೇಟ್ಗೆ ಓನರ್ ಆಗಕ್ ಬಿಡಬಾರ್ದು. ಅದರಲ್ಲಿ ಕಾಂಗ್ರೆಸ್ ಪಕ್ಷ ಬಹಳ ಆಕ್ಟಿವ್ ಆಗಿದೆ. ಅಸೆಟ್ ಕ್ರಿಯೇಟ್ ಮಾಡೋದೇ ಕಾಂಗ್ರೆಸ್ ಪಕ್ಷ. ಇವಾಗ FDI ಎಷ್ಟು ಬರ್ತಾ ಇದೆ ಕರ್ನಾಟಕಕ್ಕೆ? ಕರ್ನಾಟಕದಲ್ಲಿ ನೀವು ಇನ್ಫ್ರಾಸ್ಟ್ರಕ್ಚರ್ ಕೊಡಿದ್ರೆ ನೀವು FDI ನಮ್ಗೆ ಎಷ್ಟು ಬರ್ತಾ ಇದೆಯಾ? ಡೈವರ್ಟ್ ಆಯ್ತು, ಹೋಗೋಣ. ಏನ್ ಮಾಡಿದಿರ, ಅವ್ರೇನ್ ಮಾಡಿದಾರೆ, ನೀವೇನ್ ಮಾಡಿದ್ರೆ ಮಾತಾಡೋಣ. ಹೇಳಿ ಸರ್, ಹೆಂಗ್ ಮಾಡ್ತೀರಿ? ಕ್ಯಾಬಿನೆಟ್ ಹೆಂಗ್ ಹ್ಯಾಂಡಲ್ ಮಾಡ್ತೀರಿ ಮುಂದಕ್ಕೆ? ಮುಖ್ಯಮಂತ್ರಿಗಳು ನೋಡಿ ಮೇಡಮ್, ಅವೆಲ್ಲ ಚರ್ಚೆ ನಡೀತದೆ. ನೋಡಿ ಮುಖ್ಯಮಂತ್ರಿ ಚೇಂಜ್ ಆಗಿದ್ದಾರೆ. ಮುಖ್ಯಮಂತ್ರಿ ನಮ್ದು ನ್ಯಾಷನಲ್ ಪಾರ್ಟಿ ಹೈಕಮಾಂಡ್ ಇದೆ, ಕೂತ್ಕೊಳ್ತಾರೆ. ಎಲ್ಲಾ ಜನಗಳಿಗೂ ಎಲ್ಲಾ ಜಿಲ್ಲೆಗಳು ರೆಪ್ರೆಸೆಂಟೇಷನ್ ಏನ್ ಸಿಗ್ಬೇಕು ಅದನ್ನ ಮಾಡ್ತಾರೆ. ಸಮರ್ಥರಾದಂತ ಆಡಳಿತ ಕೊಡೋದಕ್ಕೆ ಯಾರನ್ನ ಅಪಾಯಿಂಟ್ ಮಾಡಬೇಕು ಅದನ್ನ ತೂಕ ಮಾಡಿ ಅದನ್ನ ಅಪಾಯಿಂಟ್ ಮಾಡುತ್ತೆ. ಸಮರ್ಥವಾದ ಆಡಳಿತ ಕೊಡ್ತೀವಿ ನಾವು ಮುಂದೆ, ಅದ್ರಲ್ಲಿ ಏನು ಅನುಮಾನ ಬೇಡ. ಅದಕ್ಕೆ ತಕ್ಕಾದಂತ ವ್ಯಕ್ತಿಗಳನ್ನ ಕೂಡಿಸ್ತಾರೆ, ಅದ್ರಲ್ಲಿ ಏನು ಯಾರು ಚಿಂತೆ ಪಡಂತ. ನಾವು ನೋಡಿ ಅದನ್ನು ನಡೀತದೆ. ಖರ್ಗೆ ಅವರು ನಿನ್ನೆ ಗುಲ್ಬರ್ಗಾದಲ್ಲೂ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಈ ಸಬ್ಜೆಕ್ಟ್ ರಿಲೇಟೆಡ್ ಆಗಿ. ಯಾರು
ಜನಸಂಪರ್ಕ ಸತೀಶ್ ಜಾರಕಿಹೊಳಿ ಇಲ್ಲ, ಇಲ್ಲ, ಒಂದ್ ನಿಮಿಷ ಮೇಡಮ್. ನೋಡಿ, ಯಾರು ಖರ್ಗೆ ಅವರು ಹೇಳಿಲ್ಲ ಸತೀಶ್ ಜಾರಕಿಹೊಳಿ, ಇವ್ರು ಯಾರು ಸತೀಶ್ ಜಾರಕಿಹೊಳಿ ಸ್ಟ್ರಾಂಗ್ ಕಂಟೆಂಡರ್, ಆತರ 5-6 ಜನ ಇದ್ದಾರೆ. ಅದೇ ಪ್ರಶ್ನೆ ಖರ್ಗೆ ಅವರು ಏನ್ ಹೇಳಿದ್ದಾರೆ ಅಂದ್ರೆ, ಸಿದ್ದರಾಮಯ್ಯ ಅವರು ಸಿಎಂ ಆದಂತಹ ಸಂದರ್ಭದಲ್ಲಿ ಈ ಪ್ರಶ್ನೆಗಳು ಇಷ್ಟೊಂದು ಕಾವು ಪಡ್ಕೊಳ್ಳಲ್ಲ. ಡಿ.ಕೆ. ಶಿವಕುಮಾರ್ ಅಂದ ತಕ್ಷಣ ಆಗ್ತಾ ಇದೆ ಅಂದ್ರೆ ಯಾಕೆ ಅವ್ರಿಗೆ ಎಬಿಲಿಟಿ ಇಲ್ವಾ? ಅವರು ಕೆಪಿಸಿಸಿ ಪ್ರೆಸಿಡೆಂಟ್ ನ್ಯಾಚುರಲ್ ಆಗಿ ರಿಸೈನ್ ಮಾಡ್ಬೇಕು ಅವ್ರು ಸಿಎಂ ಆದ್ಮೇಲೆ. ಸೊ ಅದು ವೇಕೆಂಟ್ ಆಯ್ತಲ್ಲ, ಅಲ್ಲಿ ಯಾರನ್ನಾದ್ರೂ ಕುಳಿಸ್ಬೇಕಲ್ಲ. ಅದಕ್ಕೆ ಎಸಿಸಿ ಪ್ರೆಸಿಡೆಂಟ್ ನಿನ್ನೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಗುಲ್ಬರ್ಗಾದಲ್ಲಿ. ಎಸಿಸಿ ಪ್ರೆಸಿಡೆಂಟ್ ಯಾರು ಜನಸಂಪರ್ಕದಲ್ಲಿ ಹೆಚ್ಚಾಗಿದ್ದಾರೆ ಮತ್ತೆ ಆಡಳಿತದಲ್ಲಿ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾರೆ, ನಮ್ಮ ಸಂಘಟನೆ ಮುಂದಿನ ಚುನಾವಣೆಯಲ್ಲಿ ಗೆಲುವಿಗೆ ಯಾರು ತರ್ತಾರೆ ಅಂತ ಸೂಕ್ತ ವ್ಯಕ್ತಿ ನಾವು ಕೆಪಿಸಿ ಅಧ್ಯಕ್ಷರ ಮಾಡ್ತೀವಿ ಅಂತ ನಿನ್ನೆ ಎಸಿಸಿ ಅಧ್ಯಕ್ಷರು ಗುಲ್ಬರ್ಗಾದಲ್ಲಿ ಹೇಳಿದ್ದಾರೆ. ಸರ್ಚಿಂಗ್ ನಡೀತಾ ಇದೆ, ಯಾರು ಸೂಕ್ತ ವ್ಯಕ್ತಿ ಅನ್ನೋ ತೀರ್ಮಾನ ಮಾಡ್ತಾರೆ, ಶಾರ್ಟ್ಲಿ ಮಾಡ್ತಾರೆ. ನಾವು ಸಂಘಟನೆಯನ್ನ ಈಗ ಸರ್ಕಾರ ನಡೆಸೋದು ಎಷ್ಟು ಇಂಪಾರ್ಟೆಂಟ್, ನಮ್ಮ ಪಕ್ಷದ ಸಂಘಟನೆಯನ್ನ ಮುಂದೆ ಕರ್ಕೊಂಡು ಹೋಗೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿದೆ. ಅಂತೂ ಇಂತೂ ಮಾಡ್ತೀರಿ, ಪೂರ್ಣ ಪ್ರಮಾಣದಲ್ಲಿ ಆಗುತ್ತಾ ಒಂದು 10-15 ಜನ ತಗೊಳ್ತಿರೋ ಗೊತ್ತಿಲ್ಲ. ಈಗ ಎಲೆಕ್ಷನ್ಗೆ ಹೋಗೋಕ್ಕಿಂತ ಮುಂಚೆ ರೆಡಿ ಮಾಡ್ತಾರೆ. ಅವರು ರಾಜ್ಯಸಭಾ ಎಲೆಕ್ಷನ್ಗೆ ಹೋಗೋ ಅಷ್ಟೊತ್ತಿಗೆ ಮಾಡ್ಲೇಬೇಕು. 32 ಜನ ಮಂತ್ರಿ ಮಂಡಲ ಅದನ್ನ ಮೀರಕ್ಕಾಗತ್ತಾ? ಯಾರು ಏನಾದ್ರೂ ಕೂಡ ಯಾರು ಬಂದ್ರು 32 ಸಂಖ್ಯೆ ಇರ್ಬೋದು. ಲಿಟ್ರಲಿ ನಮಗೆ ಇನ್ 2 ವರ್ಷ ಸಿಗುತ್ತೆ ಇವ್ರು ಏನ್ ಮಾಡ್ತಾರೆ ಅಂತ ನೋಡಕ್. 3 ವರ್ಷದಿಂದ ಏನಾಯ್ತು, ಬರೀ ಡೆಲ್ಲಿಗೆ ಹೋಗಿ ಬಂದ್ರು. ಅವ್ರು ಆಗ್ತಾರಂತೆ ಪವರ್ ಶೇರಿಂಗ್ ಅಂತೆ, ಹಾಕ್ತಾರಂತೆ 3 ವರ್ಷ ಕಳೆದಾಯ್ತು. ಉಳಿದಿರೋದು 2 ವರ್ಷ. 2 ವರ್ಷದಲ್ಲಿ 1 ವರ್ಷ ತೆಗೆದಿಡಿ. ಅದು ಎಲೆಕ್ಷನ್ ಇವ್ರು ಏನ್ ತಿಪ್ಪರ್ಲಾಗ ಹಾಕಿದ್ರು ಏನೋ ಪ್ರಚಾರಕ್ಕೆ 1 ವರ್ಷ ಉಟ್ಕೊಳತ್ತೆ. ಈ 1 ವರ್ಷದಲ್ಲಿ ಕ್ಯಾಬಿನೆಟ್ಗೆ ಯಾರೆಲ್ಲ ಅಂದ್ರೆ ಯಾರು ಬರ್ತಾರೆ, ಅವ್ರಿಗೆ ಯಾವ ಖಾತೆ ಬೇಕು, ಕೊಟ್ಟಿರೋ ಖಾತೆ ತಗೊಂತಾರೆ ಇವರು. ನಾವು ಹೊಸದಾಗಿ ಏನಾದ್ರು ಎಕ್ಸ್ಪೆರಿಮೆಂಟ್ ಮಾಡ್ಬೇಕು, ಈ ಖಾತೆಲಿ ಏನೂ ಇಲ್ಲ, ನಾನು ಹೊಸದಾಗಿ ಇದ್ ಮಾಡ್ಬೇಕು, ಅದ್ ಕೊಡಿ ಅಂದ್ಕೊಂಡು 3-4 ತಿಂಗಳು ಓಡಾಡ್ತಾರೆ. ಉಳಿದಿರೋದು 7 ತಿಂಗಳು ಏನ್ ಮಾಡೋಣ ಸರ್? ಇವ್ರ ಹತ್ರ ಏನ್ ನಿರೀಕ್ಷೆ ಮಾಡೋಣ? ಬರೀ ಇದೇ ಆಗ್ಬಿಟ್ರೆ ಇವ್ರನ್ನ 5 ವರ್ಷ ಗೆಲ್ಸಿದಕ್ಕೆ ನಮಗೇನ್ ಸಿಕ್ತು ಹೇಳ್ರಿ? ನಾವೇನ್ ನಿರೀಕ್ಷೆ ಮಾಡ್ಬೇಕು ಸರ್? ಹೌದು, ಈಗ ಉತ್ತರ ಕೊಟ್ಬಿಡ್ಲಿ. ಸಮಾಧಾನ ಏನ್ ಗೊತ್ತಾ ಇದಕ್ಕೆ? ಸೀನಿಯರ್ಸ್ ಯಾರಿದ್ದಾರೆ 4-5 ಸಲ ಮಂತ್ರಿ ಆಗಿದ್ದಾರೆ, ತುಂಬ ವರ್ಷ ಮಂತ್ರಿ ಹಾಕೊಂಡ್ರೆ, ಅವರು ಪಕ್ಷಕ್ಕೋಸ್ಕರ ನಾನು ತ್ಯಾಗ ಮಾಡ್ತೀನಿ, ಹೊಸಬ್ರಿಗೆ ಅವಕಾಶ ಕೊಡಿ, ನಾಲೆಡ್ಜ್ ಅಂಡ್ ಎಕ್ಸ್ಪೀರಿಯನ್ಸ್ ಪ್ಲಸ್ ಯೂತ್, ಇದನ್ನ ಒಂದು ಕಾಂಬಿನೇಷನ್ ಮಾಡಿ ಒಂದು ಸರ್ಕಾರ ಮಾಡೋಣ. 28ನೇ ಇಸ್ವಿಗೆ ನಾವು ವಾಪಸ್ ಬರ್ಬೇಕು, ಒಳ್ಳೆ ಸರ್ಕಾರ ಕೊಡಿ ಅಂತ ಸೀನಿಯರ್ಸ್ ಹೇಳಿದ್ರೆ ಈ ಸಮಸ್ಯೆಗೆ ಪರಿಹಾರ ಆಗುತ್ತೆ. ಹೇಳೋದು ಮಾಡ್ತಾರಾ? ನಾನೇ ಮಂತ್ರಿ ಆಗ್ಬೇಕು. ಸ್ವಾಮಿ ಸರ್ ಅವರು ಹಿಂದುಳಿದ ನಾಯಕ, ಅದ್ರಲ್ಲಿ 2 ಮಾತಿಲ್ಲ. ನಾನು ಅವ್ರ ಬ್ರದರ್ ಆಗಿ ಹೇಳ್ತೀನಿ, ಕಾಂಗ್ರೆಸ್ ಪಕ್ಷದ ಬಗ್ಗೆ ಬೆನ್ ತಟ್ಕೊಳ್ತಾ ಇದಾರೆ ಹೇಳ್ತೀನಿ. ಕಾಂಗ್ರೆಸ್ ಪಕ್ಷದಲ್ಲಿ ಜನಾರ್ದನ್ ಪೂಜಾರಿ ಅವರು ಕಾಂಗ್ರೆಸ್ ಬಂದಾಗ ಏನಾಯ್ತು, ಅಧ್ಯಕ್ಷ ಆದಾಗ ಏನಾದ್ರು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಜನಾರ್ದನ್ ಪೂಜಾರಿ ನಂತರ ಅಧ್ಯಕ್ಷ ಆದ್ರು, ಮುಖ್ಯಮಂತ್ರಿ ಆದ್ರ. ಖರ್ಗೆ ಅವ್ರ ನಂತರ ಆರ್ ವಿ ದೇಶಪಾಂಡೆ ಕತೆ ಏನಾಯ್ತು? ಆರ್ ವಿ ದೇಶಪಾಂಡೆ ನಂತರ ದಲಿತರ ನಾಯಕ, ಇವರ ಪ್ರೀತಿಯ ಸ್ನೇಹಿತರು ಜಿ ಪರಮೇಶ್ವರ್ ದುಡಿಲಿಲ್ವೇ? ಪರಮೇಶ್ವರ್ ದುಡ್ಡು ಆದ ನಾಯಕರು ಆಗ್ಲಿ ಸ್ನೇಹಿತರು ಆಗ್ಲಿ, ಪರಮೇಶ್ವರ್ ಆದ್ಮೇಲೆ ಗುಂಡೂರಾವ್ ಅವರು, ಗುಂಡೂರಾವ್ ಕತೆ ಏನಾಯ್ತು? ಇದನ್ನ ಒಂದ್ ಕಡೆ ಇಡಿ ಮೇಡಮ್. ಇವತ್ತು ರಾಜ್ಯ ರಾಜಕಾರಣದಲ್ಲಿ ನೋಡಿ, ಬಂಗಾರಪ್ಪ ಅವ್ರ ಮಗನಿಗೆ ಯಾವ ಖಾತೆ ಕೊಡ್ಬೇಕು, ದಿನೇಶ್ ಗುಂಡೂರಾವ್ ಅವ್ರ ಮುಖ್ಯಮಂತ್ರಿ ಅವ್ರ ಮಗ, ಅವ್ರ ಮಗನಿಗೆ ಯಾವ ಖಾತೆ ಕೊಡ್ಬೇಕು, ಮಲ್ಲಿಕಾರ್ಜುನ್ ಖರ್ಗೆ ಈ ರಾಜ್ಯದ ರಾಷ್ಟ್ರೀಯ ಅಧ್ಯಕ್ಷರು, ಅವ್ರ ಮಗನಿಗೆ ಯಾವ ಖಾತೆ ಕೊಡ್ಬೇಕು? ವೆರಿ ಇಂಪಾರ್ಟೆಂಟ್. ನೀವು ನನ್ನ ಇದ್ ಮಾಡಿದ್ರಿ, ಏನನ್ನ ಕೇಳಿದ್ರಿ, ಯಾರನ್ನ ಸಿದ್ದರಾಮಯ್ಯ ಪುತ್ರನನ್ನ, MLA ಅಲ್ಲ, ಒಬ್ಬ ಸಾಮಾನ್ಯ MLC. ಅವ್ರು ಹೇಳ್ತಾರೆ ನಾನು ಸಹ ಅಪ್ಪನಿಗೆ ಜಾಗ ಬಿಟ್ಕೊಟ್ಟವ್ರಿ, ನೀವು ಅವ್ರನ್ನ ಅಷ್ಟೊಂದು ಅವ್ರು ಹೇಳ್ತಾರೆ ಈ ರಾಜ್ಯದಲ್ಲಿ ನಾನು ಸಹ ಆಕಾಂಕ್ಷಿ. ಎಲ್ಗೆ ಮಿನಿಸ್ಟರ್ ಮಕ್ಕಳಿಗೆ 4 ಜನ ಮುಖ್ಯಮಂತ್ರಿಗಳ ಮಕ್ಕಳು ಮಿನಿಸ್ಟರ್ ರೇಸ್ ಅಲ್ಲಿ. ನಾರಾಯಣ ಸ್ವಾಮಿ ಸರ್ ಅಂತ ಒಂದು ನಿಗಮನೂ ಇಲ್ಲ. ಯಾರಿಗೆ ಇಲ್ಲಿ ಕೂತಿದ್ದಾರೆ ಸಾಹೇಬ್ರಿಗೆ ಒಂದ್ ಕಡೆ ಇಟ್ಕೊಳ್ಳಿ. ಇವತ್ತು ರಾಜ್ಯದಲ್ಲಿ ಡಿ ಕೆ ಶಿವಕುಮಾರ್ ಕನಸೇನಾಗಿತ್ತು ಗೊತ್ತಾ ವಿದ್ಯಾಜಿ? ಮುಂದಿನ ಬಾರಿ ನಾವು ಯಾವುದೇ ಕಾರಣಕ್ಕೂ ತಿಪ್ಪರ್ಲಾಗ ಹಾಕಿದ್ರು ಈ ರಾಜ್ಯದಲ್ಲಿ ಮತ್ತೆ ಕಾಂಗ್ರೆಸ್ ಬರೋದಿಲ್ಲ, ಇದು ಸತ್ಯ. ಅದಕ್ಕೋಸ್ಕರನೇ 2 ವರ್ಷದೊಳಗಡೆ ನಾನು ಮುಖ್ಯಮಂತ್ರಿ ಆಗ್ಲೇಬೇಕು ಅಂತೇಳಿ ಅಜ್ಜಯ್ಯನ ಮೇಲೆ ಪ್ರಮಾಣವನ್ನ ಮಾಡಿದ್ರು. ಯಾರು? ಇದೇ ಡಿ ಕೆ ಶಿವಕುಮಾರ್ ಅವರು. ಅವ್ರು ಬೇಕಾಗಿರೋದು ಕೇವಲ 2 ವರ್ಷ. ಜನಗಳ ಸಮಸ್ಯೆ ಬೇಕಾಗಿದೆ, 7 ವರ್ಷ.